ನಮಸ್ಕಾರ ಸ್ನೇಹಿತರೆ, ಮೇಶೋ ಕ್ರಿಯೇಟರ್ ಕ್ಲಬ್ಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಎಲ್ರು ಕೇಳ್ತಾ ಇದ್ದಾರೆ, ಮೇಶೋದಲ್ಲಿ ಫಸ್ಟ್ ಅರ್ನಿಂಗ್ ಯಾವ ರೀತಿ ಮಾಡೋದು ಸರಳವಾಗಿ ಹೇಳ್ಕೊಡಿ ಅಂದ್ಬಿಟ್ಟು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೀನಿ. ಮತ್ತೆ ಅದೇ ರೀತಿ ಕಮೆಂಟ್ ಗಳು ಜಾಸ್ತಿ ಬರ್ತಾ ಇರೋದ್ರಿಂದ ನಾನು ಮತ್ತೆ ಇವತ್ತು ಅದೇ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದ್ರೆ ಫಸ್ಟ್ ಪೇಮೆಂಟ್ ನ ನಾವು ಯಾವ ರೀತಿ ತಗೊಬಹುದು, ಅದಕ್ಕೆ ಯಾವ್ಯಾವ ರೀತಿ ಪ್ರೊಸೆಸ್ ಇರುತ್ತೆ, ನಾವ್ ಯಾವ್ಯಾವ ತರ ಒಂದು ಸ್ಟೆಪ್ ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲ ಸ್ಕಿಪ್ ಮಾಡ್ತೀರಾ ಪೂರ್ತಿ ವಿಡಿಯೋನ ನೋಡಿದ್ರೆ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಈಗ ಇದರಿಂದ ಹಣ ಗಳಿಸುವುದು ಹೇಗೆ, ಆದಾಯ ಪಡೆಯುವುದು, ಸಂಪೂರ್ಣ ಪ್ರೊಸೆಸ್ ಅನ್ನು ನಾನು ಇದರಿಂದ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಮೇಶೋ ಕ್ರಿಯೇಟರ್ ಕ್ಲಬ್ ಅಂದ್ರೆ ಏನು? ಮೇಶೋ ಕ್ರಿಯೇಟರ್ ಕ್ಲಬ್ ಅಂದ್ರೆ ಏನು ಅಂದ್ರೆ, ಮೇಶೋ ಕ್ರಿಯೇಟರ್ ಕ್ಲಬ್ ನಾವು ಮೇಶೋ ಪ್ರಾಡಕ್ಟ್ ನ ಬೈ ಮಾಡಿ ಇತರರಿಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಇನ್ನೊಂದೆಂತ ಟೆಲಿಗ್ರಾಮ್ ಇದ್ರ ಮುಖಾಂತರ ಲಿಂಕ್ ಗಳನ್ನ ಶೇರ್ ಮಾಡೋ ಒಂದು ಪ್ರೊಸೆಸ್ಗೆ ನಾವು ಮೇಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ಮೇಶೋ ಕ್ರಿಯೇಟರ್ ಕ್ಲಬ್ ಅಂತ ಕರೀತಾರೆ. ಅಂದ್ರೆ ನಾವು ಎಷ್ಟು ಜನಕ್ಕೆ ಶೇರ್ ಮಾಡಿ ಅದ್ರ ಮೂಲಕ ಆರ್ಡರ್ ಮಾಡಿ ಆ ಆರ್ಡರ್ ಇಂದ ಬರುವಂತ ಕಮಿಷನ್ಗೆ ನಮ್ಗೆ ಅದ್ರಲ್ಲಿ ಪ್ರಾಫಿಟ್ ಸಿಗುತ್ತೆ. ಸೊ ಇದಕ್ಕೆ ಮೇಶೋ ಕ್ರಿಯೇಟರ್ ಕ್ಲಬ್ ಅಂತ ಕರೀತಾರೆ. ಓಕೆ, ಇದನ್ನ ಜಾಯಿನ್ ಆಗೋದು ಯಾವ ರೀತಿ, ಯಾವ ತರ ಜಾಯಿನ್ ಆಗ್ಬೇಕು, ಇದನ್ನ ಎಲ್ ಸರ್ಚ್ ಮಾಡ್ಬೇಕು, ಎಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಮೇಶೋ ಕ್ರಿಯೇಟರ್ ಕ್ಲಬ್ ಅಂದ್ರೆ ನೀವು ಮೇಶೋ ಪ್ರಾಡಕ್ಟ್ ಅನ್ನು ಪ್ರಮೋಟ್ ಮಾಡುವ ಒಂದು ಪ್ರೊಸೆಸ್ ಆಗಿರುತ್ತೆ. ಅಂದ್ರೆ ಮೇಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ನಾವು ಒಂದು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಸಂಪೂರ್ಣವಾಗಿ ಅದ್ರ ಪ್ರಾಡಕ್ಟ್ ನ ಲಿಂಕ್ ನ ನಾವು ಕಾಪಿ ಪೇಸ್ಟ್ ಮಾಡ್ಕೊಂಡು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವಂತ ಒಂದು ಪ್ರೊಸೆಸ್ಗೆ ಮೇಶೋ ಕ್ರಿಯೇಟರ್ ಕ್ಲಬ್ ಅಂತ ಕರೀತಾರೆ. ಓಕೆನಾ, ಇವಾಗ ಮೊದ್ಲು ಇದನ್ನ ಜಾಯಿನ್ ಆಗೋದು ಯಾವ ರೀತಿ, ನಾನು ಎಲ್ಲದನ್ನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ. ಓಕೆನಾ, ಅದನ್ನ ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ, ಅದಷ್ಟನ್ನ ನೋಡ್ಕೊಂಡ್ ಬನ್ನಿ. ಓಕೆನಾ, ಇವಾಗ ಕ್ರೋಮಲ್ ಮೇಶೋ ಅಕೌಂಟ್ ಹೋದ್ರೆ ನಮ್ದು ನಾರ್ಮಲ್ ಆಗಿ ಪ್ರೊಫೈಲ್ ಎಲ್ರ ಹತ್ರನು ಈ ತರ ಇರುತ್ತೆ. ನೋಡಿ ನಾನು ತೋರಿಸ್ತೀನಿ, ಈ ತರ ಇರುತ್ತೆ ಅಲ್ವಾ. ನಮ್ಗೆ ಇದರಲ್ಲಿ ಮೇಶೋ ಕ್ರಿಯೇಟರ್ ಕ್ಲಬ್ ಅಂತ ಬರ್ಬೇಕು. ನಾರ್ಮಲ್ ಆಗಿ ಈ ತರ ಓಪನ್ ಮಾಡಿದ್ರೆ ನಮ್ಗೆ ಯಾವ್ದು ಬರಲ್ಲ, ನಾವು ಅದು ಸಪ್ರೇಟ್ ಆಗಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ನಾನು ಅದನ್ನ ತೋರಿಸ್ತೀನಿ. ಇವಾಗ ಕ್ರೋಮ್ಗೆ ಹೋಗ್ಬೇಕಾಗುತ್ತೆ. ಕ್ರೋಮ್ಗೆ ಹೋಗ್ಬಿಟ್ಟು ಅಲ್ಲಿ ಕ್ರೋಮ್ ಅಲ್ಲಿ ಸರ್ಚ್ ಮಾಡ್ಬೇಕು ಮೇಶೋ ಕ್ರಿಯೇಟರ್ ಕ್ಲಬ್ ಅಂತ. ಓಕೆನಾ, ಸರ್ಚ್ ಅಂತ ಕೊಟ್ರೆ ಈ ಕೆಳಗ್ ಬರುತ್ತೆ ನೋಡಿ, ಅಫಿಲಿಯೇಟ್ ವೆಬ್ ಅಂತ ಮೇಶೋ ಅಕೌಂಟ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ದು ಆಲ್ರೆಡಿ ಮೇಶೋ ಅಕೌಂಟ್ ಇರುತ್ತೆ ಅಲ್ವಾ. ಸೊ ಆ ತರ ಓಪನ್ ಆಗುತ್ತೆ. ನೆಕ್ಸ್ಟ್ ನಮ್ಗೆ ಅಲ್ಲಿ ನಮ್ದು ಇನ್ಸ್ಟಾಗ್ರಾಮ್ಗೆ ಕನೆಕ್ಟ್ ಆಗಿ ಅಂತ ಕೇಳುತ್ತೆ. ಸೊ ಕನೆಕ್ಟ್ ಆದ್ರೆ ಅಲ್ಲಿ ನಮ್ಗೆ ID ಮತ್ತೆ ಪಾಸ್ವರ್ಡ್ ನ ಕೇಳುತ್ತೆ. ಸೊ ನಾವ್ ಅವಾಗ ಕರೆಕ್ಟ್ ಆಗಿ ID ಪಾಸ್ವರ್ಡ್ ನ ಒಂದೇ ಟೈಮ್ಗೆ ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಅದು ಎಲ್ಲ ಹಲೋ ಅಂತ ಕೇಳುತ್ತೆ, ಹಲೋನ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ನಮ್ಗೆ ಬರೋದು ಈ ತರ DM. ಓಕೆನಾ, ಇವಾಗ ಇದು DM ಅಲ್ಲಿ ಇದೆಲ್ಲದನ್ನು ನಾವು ಟೈಪ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಆಲ್ರೆಡಿ ಯಾರಾದ್ರೂ ಕಮೆಂಟ್ ಗಳನ್ನ ಮಾಡಿದ್ರೆ ನಮ್ಗೆ ಈ ತರ ಲಿಂಕ್, ಪ್ರೈಸ್, ಡೀಟೇಲ್, DM, ಮೇಶೋ, PP ಈ ತರ ಎಲ್ಲ ಕಮೆಂಟ್ ಹಾಕಿದ್ರೆ ಅವ್ರಿಗೆ ಆಟೋಮೆಟಿಕ್ DM ಹೋಗುತ್ತೆ. ಇದ್ರಲ್ಲಿ ಇಲ್ದಲೇ ಇರೋ ಅಂತ ಒಂದ್ ಯಾವ್ದಾದ್ರು ವರ್ಡ್ ಇದೆ ಇಲ್ಲ ಅಂತಂದ್ರೆ, ಸದ್ಯಕ್ಕೆ ಇಲ್ಲಿ ಅಮೌಂಟ್ ಅಂತ ಇಲ್ಲ. ಓಕೆನಾ, ನಾನು ಅದನ್ನ ಟೈಪ್ ಮಾಡ್ಕೊಂತೀನಿ. ಅಮೌಂಟ್ ಅಂತ ಹಾಕ್ಬಿಟ್ಟು ಆಡ್ ಅಂತ ಕೊಡ್ಬೇಕಾಗುತ್ತೆ. ಓಕೆನಾ, ನೋಡಿ ಆಡ್ ಕೊಟ್ರೆ ಇದು ಇವಾಗ ಇಲ್ಲಿ ಆಡ್ ಆಯ್ತು. ಸೊ ಈ ವರ್ಡ್ ಗಳ ಜೊತೆಗೆ ಅವರು ಅಮೌಂಟ್ ಅಂತ ಕೂಡ ಕಮೆಂಟ್ ಹಾಕಿದ್ರು ಕೂಡ ಅವ್ರಿಗೆ ಲಿಂಕ್ ಹೋಗುತ್ತೆ. ಇದು ಇಷ್ಟೇ ಇರುತ್ತೆ. ಓಕೆನಾ, ಆಟೋ DM ಗೆ ಇದಿಷ್ಟು ವರ್ಡ್ ಅಲ್ಲೂ ಅವರು ನಮ್ಗೆ ಕಮೆಂಟ್ ಹಾಕಿದ್ರೆ ಇಷ್ಟು ವರ್ಡ್ ಅಲ್ಲೂ ಕೂಡ ಅವ್ರಿಗೆ ಲಿಂಕ್ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ನನ್ಗೆ ತುಂಬಾ ಜನ ಕೇಳ್ತಾ ಇದ್ರ ಈ ತರ ಬಂದ್ಮೇಲೆ ಏನ್ ಮಾಡ್ಬೇಕು, ಈ ತರ ಬಂದ್ಮೇಲೆ ಏನ್ ಮಾಡ್ಬೇಕು ಅಂತ. ಏನಿದೆ ಅಲ್ಲಿ, ನನ್ ID ಪಾಸ್ವರ್ಡ್ ಇದೆ, ಇಲ್ಲಿ ಗೈಡ್ ಮಾಡುತ್ತೆ ಅದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬಿಗಿನರ್ಸ್ ಗೆ ಯಾವ ರೀತಿ ಯೂಟ್ಯೂಬ್ ವಿಡಿಯೋ ಮಾಡ್ಬೇಕು, ಇನ್ ಕೇಸ್ ನಮ್ಗೆ ಏನು ಗೊತ್ತಿಲ್ಲ, ಇದ್ರ ಬಗ್ಗೆ ಏನು ನಾಲೆಡ್ಜ್ ಇಲ್ಲ ನನ್ಗೆ ಅಂದ್ರೆ, ನೀವು ಅದನ್ನ ವಿಡಿಯೋನ ಪ್ಲೇ ಮಾಡಿದ್ರೆ ಅದು ನಮ್ಗೆ ಎಲ್ಲದನ್ನು ಹೇಳ್ಕೊಡ್ತಾರೆ ಅವರು. ನೀವು ಈ ತರ ಶಾರ್ಟ್ಸ್ ಹಾಕ್ಬೇಕು, ಈ ತರ ರೀಲ್ಸ್ ಮಾಡ್ಬೇಕು, ಸೊ ಎಲ್ಲದನ್ನು ಅದು ಗೈಡ್ ಮಾಡುತ್ತೆ. ಓಕೆನಾ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದು ಸೆಂಡ್ ಕಮಿಷನ್ ಲಿಂಕ್ ಆಟೋಮೆಟಿಕ್ಲಿ
ಟು DMs ಅಂತ ಇದೆ. ನಾನು ಈ ವಿಡಿಯೋನ ಮತ್ತೆ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಲಾಸ್ಟ್ ಮಾಡಿರೋ ವಿಡಿಯೋದಲ್ಲಿ ನಂದು ಇದು ಸೆಟ್ಟಿಂಗ್ಸ್ ಬೇರೆ ತರ ಇತ್ತು. ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ಇವಾಗ ನನ್ನ ಹತ್ರ ಇವಾಗ ಏನಿದೆ ಈ ತರ ಚೇಂಜ್ ಆಗಿದೆ. ಸೊ ಇದ್ರಿಂದನೂ ಸ್ವಲ್ಪ ಜನಕ್ಕೆ ಯೂಸ್ ಆಗುತ್ತೆ. ನನ್ಗೆ ಆಲ್ಮೋಸ್ಟ್ ಒಂದು 90% ಕಮೆಂಟ್ ಬಂದಿರೋದು ಇನ್ಸ್ಟಾಗ್ರಾಮ್ ಅಲ್ಲೂ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲೇ ಜಾಸ್ತಿ ಸ್ಕ್ರೀನ್ ಶಾಟ್ ಕಳಿಸ್ಬಿಟ್ಟು ಈ ತರ ಬಂದಿದೆ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತ. ಓಕೆನಾ? ಇಷ್ಟಾದ್ಮೇಲೆ ಅಲ್ಲಿ ಸೆಲೆಕ್ಟ್ ಪೋಸ್ಟ್ ಫಾರ್ ಆಟೋ DM ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಯಾವ್ದೊಂದು ವಿಡಿಯೋ ಮಾಡ್ಕೊಂಡಿರ್ತೀವಿ, ಯಾವ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಅಡ್ವರ್ಟೈಸ್ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ, ಆ ವಿಡಿಯೋನ ನಾವು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ಬೇಕಾಗುತ್ತೆ. ಓಕೆನಾ? ಪೋಸ್ಟ್ ಮಾಡಿದ್ರೆ ನಾನು ಮಾರ್ನಿಂಗ್ ಅಷ್ಟೇ ಇದು ಬ್ಯಾಂಗಲ್ದು ಬಾಕ್ಸ್ ಒಂದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದ್ರ ಮೇಲೆ ಸೆಲೆಕ್ಟ್ ಪೋಸ್ಟ್ ಅಂತ ಇದೆ, ಟು ಸೆಂಡ್ ಪ್ರಾಡಕ್ಟ್ ಲಿಂಕ್ಸ್ ವಿ ಆಟೋ DM ಅಂತ ಇದೆ. ಓಕೆನಾ? ಇವಾಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗ್ ಬರುತ್ತೆ ನೋಡಿ, ಆರ್ಡರ್ ಮಾಡ್ಕೊಂಡಿದ್ರೆ ಆರ್ಡರ್ ಅಂತ ಇದೆ ಅಲ್ವಾ. ಇನ್ ಕೇಸ್ ನಾವು ಏನ್ ಒಂದು ವಿಡಿಯೋನ ಮಾಡಿದೀವಿ, ಆ ವಿಡಿಯೋ ಬಗ್ಗೆ ನಾವು ಆ ವಿಡಿಯೋದು ಪ್ರಾಡಕ್ಟ್ ನ ಆರ್ಡರ್ ಮಾಡ್ಕೊಂಡಿದ್ರೆ, ದುಡ್ಡು ಕೊಟ್ಟು ಆರ್ಡರ್ ಮಾಡ್ಕೊಂಡಿದ್ರೆ ಅದೆಲ್ಲ ಆರ್ಡರ್ ಲಿಸ್ಟ್ ಅಲ್ಲಿ ಇರುತ್ತೆ. ಸೊ ಇದೆಲ್ಲ ನಾನು ಮಾಡ್ಕೊಂಡಿರೋದು ಆರ್ಡರ್ ಅಲ್ಲಿ ಇರೋಂಥದ್ದು, ಆರ್ಡರ್ ಮಾಡ್ಕೊಂಡಿರೋಂಥದ್ದು ಲಿಸ್ಟ್. ಇವಾಗ ನಂದು ಬಳೆದು ಸ್ಟ್ಯಾಂಡ್ ಬಾಕ್ಸ್ ತಗೊಂಡ್ ತುಂಬಾ ದಿನ ಆಗಿದೆ. ಸೊ ಅದು ತೋರಿಸ್ತೀನಿ ನಾನು. ಸೊ ಆರ್ಡರ್ ಮಾಡ್ಕೊಂಡಿರೋದೆಲ್ಲ ನಾವ್ ಏನೇನ್ ಪ್ರಾಡಕ್ಟ್ ಆರ್ಡರ್ ಮಾಡ್ಕೊಂಡಿರ್ತೀವಿ ಅದೆಲ್ಲ ಇಲ್ಲಿರುತ್ತೆ. ಓಕೆನಾ? ಇವಾಗ ನನ್ಗೆ ಅದು ಸಿಗ್ತಾ ಇಲ್ಲ. ಸೊ ನಾನು ಅದಕ್ಕೆ ಏನ್ ಮಾಡಿದೆ, ಬೆಳಗ್ಗೆ ವಿಶ್ ಲಿಂಕ್ ಹಾಕೊಂಡೆ. ವಿಶ್ ಲಿಸ್ಟ್ ಬಂದು ನಾವು ಪ್ರಾಡಕ್ಟ್ ನ ಬೈ ಮಾಡಿರಲ್ಲ, ಇದನ್ನ ತಗೊಬೇಕು ಅಂತ ಪ್ಲಾನ್ ಮಾಡ್ಕೊಳ್ಳೋದು, ಅಥವಾ ಇದ್ರಲ್ಲಿ AI ವಿಡಿಯೋನ ಮಾಡೋಣ ಅನ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದು. ಸೊ ನೀವು ಆರ್ಡರ್ಸ್ ಮಾಡ್ಕೊಂಡಿರೋದ್ರಲ್ಲಾದ್ರೂ ಲಿಂಕ್ ನ ಕಾಪಿ ಪೇಸ್ಟ್ ಮಾಡ್ಕೊಬಹುದು, ಸೆಲೆಕ್ಟ್ ಮಾಡ್ಕೊಬಹುದು. ವಿಶ್ ಲಿಸ್ಟ್ ಅಲ್ಲಿ ಇರೋದ್ರಲ್ಲಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಬಟ್ ನಾವಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಕಮಿಷನ್ ಇದೆಯಾ ಅದಕ್ಕೆ ಅಂತ ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ. ನನ್ ಲಾಸ್ಟ್ ವಿಡಿಯೋದಲ್ಲಿ 2 ಹಂಗೆ ಆಗಿದೆ. ಓಕೆನಾ? ಡ್ರೆಸ್ ಆರ್ಡರ್ ಮಾಡ್ಕೊಂಡಿದ್ನಲ್ಲ ಅಂದ್ಬಿಟ್ಟು ಆರ್ಡರ್ ಮಾಡಿರೋ ಲಿಂಕ್ ನ ಹಾಕ್ಬಿಟ್ಟಿದೀನಿ. ಸೊ ಆರ್ಡರ್ ಮಾಡಿರೋ ಲಿಂಕ್ ಅಲ್ಲಿ ನನ್ಗೆ ಯಾವ್ದೇ ರೀತಿ ಕಮಿಷನ್ ಇರ್ಲಿಲ್ಲ. ಸೊ ನೀವ್ ಅದಕ್ಕೆ ಈ ತಪ್ಪನ ನೀವು ಮಾಡ್ಬೇಡಿ. ಕಮಿಷನ್ ಇಲ್ದಲೆ ಇರೋ ಅಂತ ಪ್ರಾಡಕ್ಟ್ ನ ನಾವು ಎಕ್ಸ್ಪ್ಲೈನ್ ಮಾಡಿ ಸೇಲ್ ಮಾಡೋದಕ್ಕಾಗ್ಲಿ, ಏನೇ ಒಂದು ಅಡ್ವರ್ಟೈಸ್ ಮಾಡಿದ್ರು ಕೂಡ ನಮ್ಗೆ ಅದರಿಂದ ಕಮಿಷನ್ ಬರಲ್ಲ. ಸೊ ಇವಾಗ ನೋಡಿ, ನಾನು 2 ಬಾಕ್ಸ್ ತಗೊಂಡಿದ್ದೀನಿ, 2 ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಇದಕ್ಕೆ 9% ಕಮಿಷನ್ ಇದೆ, ಪಕ್ಕದಲ್ಲಿರೋದಕ್ಕೆ 7% ಇದೆ. ಓಕೆನಾ? ಇದೆರಡನ್ನು ಸೆಲೆಕ್ಟ್ ಮಾಡ್ಕೊಂಡೆ ನಾನು. ಇವಾಗ ಡನ್ ಅಂತ ಕೊಟ್ಟೆ. ಡನ್ ಅಂತ ಕೊಟ್ರೆ ದಿಸ್ ಪೋಸ್ಟ್ ಈಸ್ ಆಲ್ರೆಡಿ ಎನೇಬಲ್ ಫಾರ್ DM ಅಂದ್ರೆ ನಾನು ಆಲ್ರೆಡಿ ಇದು DM ಮಾಡ್ಬಿಟ್ಟಿದೀನಿ. ನೀವು ಮಾಡಿದ್ರೆ ಇಷ್ಟೇ ಇರುತ್ತೆ. ಓಕೆನಾ? ಅದು ಡನ್ ಅಂತ ಇಲ್ಲ. ಇನ್ ಕೇಸ್ ಬೇರೆ ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡ್ರೆ ಮ್ಯಾಟ್ ನ ಸೆಲೆಕ್ಟ್ ಮಾಡ್ಕೊಂಡು ಡನ್ ಅಂತ ಕೊಟ್ರೆ ಇದನ್ನು ಅಷ್ಟೇ ಆ ವಿಡಿಯೋಗೆ ಆಲ್ರೆಡಿ ಆಗಿದೆ. ನಾನ್ ನಿಮ್ಗೆ ಇವಾಗ ಎಕ್ಸ್ಪ್ಲೈನ್ ಮಾಡಿರೋದು ಅದಾದ್ರೆ ಆತರ ಆಗುತ್ತೆ. ಇವಾಗ ಇನ್ ಕೇಸ್ ನಾನು ಬೇರೆ ಒಂದು ಪೋಸ್ಟ್ ನ ಸೆಲೆಕ್ಟ್ ಮಾಡ್ಕೊಂತೀನಿ, ನಾನು ಬುಜ್ಜಿದು ಸೆಲೆಕ್ಟ್ ಮಾಡ್ಕೊಂತೀನಿ. ಇವಾಗ ಬುಜ್ಜಿದು ಇದಕ್ಕೆ ನಾನು ಬೆಲ್ಟ್ ಆರ್ಡರ್ ಮಾಡಿದ್ದೆ. ಓಕೆನಾ? ಆರ್ಡರ್ಸ್ ಅಲ್ಲಿ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಮಾಡ್ಬೋದು. ಸೊ ಆ ತರ ನಾವು ಆರ್ಡರ್ ಮಾಡಿದ್ರೆ ಆರ್ಡರ್ ಅಲ್ಲಿ ಇರುತ್ತೆ, ಇಲ್ಲ ವಿಶ್ ಲಿಂಕ್ ಅಲ್ಲಿ ಹಾಕೊಂಡಿದ್ರೆ ವಿಶ್ ಲಿಂಕ್ ಅಲ್ಲಿ ಇರುತ್ತೆ. ಯಾವ್ದ್ರಲ್ಲಿ ಇರುತ್ತೆ ಕರೆಕ್ಟ್ ಆಗಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಮಾಡಿ. ಓಕೆನಾ? ಇವಾಗ ನೋಡಿ ಇಲ್ಲಿ ಫೋರ್ತ್ ಒನ್ ಇದೆ. ಈ ಬೆಲ್ಟ್ ಗೆ ಬಂದು 9% ಕಮಿಷನ್ ಇದೆ. ಓಕೆನಾ? ಡನ್ ಅಂತ ಕೊಡೋಣ. ಈಗ ಡನ್ ಅಂತ ಕೊಟ್ರೆ ನೋಡಿ, ಇವಾಗ ಅದು ಆಟೋಮೆಟಿಕ್ DM ಆಗಿದೆ. ಯಾರಾದ್ರೂ ಅದಕ್ಕೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ DM ಆಗುತ್ತೆ ಅವ್ರಿಗೆ. ನೋಡಿ, ಆಡ್ ದಿಸ್ ಟು ಫಿಕ್ಸ್ ಯುವರ್ ಕ್ಯಾಪ್ಷನ್, ಕಮೆಂಟ್ ಲಿಂಕ್ ಟು ಗೆಟ್ ಪ್ರಾಡಕ್ಟ್ಸ್ ಇನ್ DM ಮೀಶೋ ಆಪ್ ಅಂತ. ಕಾಪಿ ಕ್ಯಾಪ್ಷನ್ ಅಂದ್ರೆ ಇದನ್ನ ಕಾಪಿ ಮಾಡ್ಕೊಂಡು ನಾವ್ ಅದನ್ನ ಇನ್ಸ್ಟಾ ಸ್ಟೋರಿ ಹಾಕೊಬಹುದು. ಇಲ್ಲ ಕೆಳಗಡೆನು ಇದೆ ನೋಡಿ, ಶೇರ್ ಆನ್ ಇನ್ಸ್ಟಾ ಸ್ಟೋರಿ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರು ಕೂಡ ಸೇಮ್ ಅದೇ ಆಪ್ಷನ್ ಬರುತ್ತೆ, ಕಾಪಿ. ಓಕೆನಾ? ಕಾಪಿ ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಅದು ಶೇರ್ ಆನ್ ಇನ್ಸ್ಟಾ ಅಂತ ಇದೆ ಅಲ್ವಾ, ಅದ್ರ ಮೇಲೆ ನಾವು ಪೋಸ್ಟ್ ಮಾಡಿದ್ರೆ ಓಕೆ, ರೀಲ್ಸ್ ಮಾಡಿದ್ರೆ ಓಕೆ. ಆಮೇಲೆ ಅದೇ ನಾವು ಮಾಡಿರುವಂತ ರೀಲ್ಸ್ ನೇ ಸ್ಟೋರಿಗೆ ಹಾಕ್ಬಿಟ್ಟು ಆ ಲಿಂಕ್ ನ ಕಾಪಿ ಪೇಸ್ಟ್ ಮಾಡಿದ್ರೆ ಮುಗೀತು. ನಾನಿವಾಗ ಆಲ್ರೆಡಿ ನಾನು ಹಾಕ್ಬಿಟ್ಟಿದೀನಿ, ಜಸ್ಟ್ ಹಾಗೆ ನಿಮ್ಗೆ ತೋರಿಸ್ತೀನಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡೆ. ಇವಾಗ ಇಲ್ಲಿ ಕ್ಲಿಕ್ ಮಾಡ್ಕೊಂಡು, ಇದು ಬೇಡ, ವಿಡಿಯೋನ ಶೇರ್ ಮಾಡ್ಬೇಕಲ್ವಾ, ನಾನು ಯಾವ ವಿಡಿಯೋನ ಹಾಕೊಂಡಿದೀನಿ ಕ್ಯಾಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಶೇರ್ ಆಪ್ಷನ್ ಇದೆ, ಶೇರ್ ಆಪ್ಷನ್ಗೆ ಹೋಗ್ಬಿಟ್ಟು ಆಡ್ ಟು ಸ್ಟೋರಿ,
ಆಡ್ ಟು ಸ್ಟೋರಿಗೆ ಬಂದ್ಬಿಟ್ಟು ಇವಾಗ ಅದು ಲಿಂಕ್ ನ ಯಾವ ರೀತಿ, ಇದನ್ನು ತುಂಬಾ ಜನ ಕೇಳಿದಿರಾ ಲಿಂಕ್ ಯಾವ ರೀತಿ ಹಾಕ್ಬೇಕು ಅಕ್ಕ ಅಂತ. ಓಕೆನಾ, ಇಲ್ಲಿ ಸ್ಟಿಕ್ಕರ್ ಆಪ್ಷನ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಲಿಂಕ್ ಅಂತ ಇದೆ, ಲಿಂಕ್ ಮೇಲೆ ಬಂದ್ರೆ ಇಲ್ಲಿ ಪೇಸ್ಟ್, ಇಲ್ಲಿ ಕೆಳಗಡೆ ಬಂದ್ರು ನೀವ್ ಏನ್ ಬೇಕಾದ್ರೂ ಬರೀಬಹುದು. ಬರೀದಲ್ಲೇ ಇದ್ರೆ ನೋಡಿ ಈ ತರ ಬರುತ್ತೆ, ಅಫಿಲಿಯೇಟ್ meesho.com ಅಂತ ಬರುತ್ತೆ. ಇನ್ ಕೇಸ್ ನಿಮ್ಗೆ ಆ ತರ ಬರೋದ್ ಬೇಡ ಅಂದ್ರೆ ಶಾಪ್ ಫಾರ್ ಟುಡೇಸ್ ಆಫರ್ ಇಸ್ ದೇರ್, ನಿಮ್ಗೆ ಇಷ್ಟ ಬಂದಿದ್ ನೀವ್ ಹಾಕೊಂಡು, ಇಲ್ಲ ಕನ್ನಡದಲ್ಲೇ ಇವತ್ತೇ ಶಾಪ್ ಮಾಡಿ ಆಫರ್ಸ್ ಇದೆ, ಈ ತರ ನಾವ್ ಏನ್ ಬೇಕಾದ್ರೂ ರೈಟ್ ಮಾಡಿದ್ರೆ ಅದು ಏನು ಅಫಿಲಿಯೇಟ್ meesho.com ಅಂತ ಇರೋದು ನಾವ್ ಏನ್ ಬರ್ದಿರ್ತೀವಿ ಅದು ಶೋ ಆಗುತ್ತೆ, ಲಿಂಕ್ ಅಲ್ಲಿರುತ್ತೆ. ಓಕೆನಾ, ನಾನು ಇವಾಗ ಇದನ್ನ ಶೇರ್ ಮಾಡಲ್ಲ, ಜಸ್ಟ್ ಕ್ಯಾಟ್ ಇದು ವಿಡಿಯೋ ಆದ್ಮೇಲೆ ಕ್ಯಾಟ್ ಏನಾದ್ರು ಸೇಲ್ಗೆ ಇಟ್ಟಿದೀನಿ ಅನ್ಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡ್ಬಿಡ್ತಾರೆ. ಓಕೆನಾ, ಇದನ್ನ ಶೇರ್ ಮಾಡಿದ್ರೆ ಇವಾಗ ಇಲ್ಲಿ ಶೇರ್ ಅಂತ ಕೇಳುತ್ತೆ ಅಷ್ಟೇ. ಇದು ಯಾವ ರೀತಿ ಶೇರ್ ಮಾಡೋದು, ಅದು ಲಿಂಕ್ ಆಗ್ತಾ ಇಲ್ಲ ನನ್ಗೆ, ಬರ್ತಾ ಇಲ್ಲ ಅಕ್ಕ ಅಂತ ಕೇಳ್ತಿರಲ್ವಾ, ಅಂತವರಿಗೆ ನಾನು ಇವಾಗ ಇದನ್ನ ಹೇಳಿದ್ದು. ಇನ್ನ ಇದ್ರಲ್ಲಿ ಕಮಿಷನ್ ಬೇರೆ ಪರ್ಫಾರ್ಮೆನ್ಸ್ ಯಾವ ತರ ನೋಡ್ಬೇಕು ಅಂದ್ರೆ, ಇಲ್ಲಿ ನಮ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಓಪನ್ ಮಾಡ್ಕೊಂಡ್ರೆ ಇನ್ನ ಕೆಳಗಡೆ ಬರೋಣ, ಪರ್ಫಾರ್ಮೆನ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ ಟೋಟಲ್ ಅರ್ನಿಂಗ್ಸ್ ನಾವ್ ಏನ್ ಮಾಡಿರ್ತೀವಿ ಅದನ್ನೆಲ್ಲ ಶೋ ಮಾಡುತ್ತೆ. ಕೆಲವರು ಎಲ್ಲಿ ಚೆಕ್ ಮಾಡ್ಬೇಕು ಅಕ್ಕ ಅಂತ ಇದನ್ನು ಕಮೆಂಟ್ ಮಾಡಿ ಕೇಳಿದಿರಾ, ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿದ್ರೆ ನಿಮ್ಗೆ ವಿಡಿಯೋ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಟೋಟಲ್ ಕಮಿಷನ್ ಇನ್ಕ್ಲೂಡಿಂಗ್ ಕನ್ಫರ್ಮ್ ಅಂಡ್ ರಿಟರ್ನ್ಸ್ ಅಂತ ಇದೆ. ಸೊ ಕ್ಲಿಕ್ಸ್ 6 ಆಗಿದೆ, ಆರ್ಡರ್ಸ್ 0 ಇದೆ, ಸೇಲ್ಸ್ 0 ಇದೆ. ಯಾಕಂದ್ರೆ ನಾನೀಗ ಒಂದು 15 ಡೇಸ್ ಇಂದ ನಾನು ಏನು ಮಾಡಿಲ್ಲ, ಲಾಸ್ಟ್ ಮಾಡ್ಕೊಂಡಿದ್ದಷ್ಟೇ. ನಾನು ಇವಾಗ ಯಾವ್ದು ಪ್ರಾಡಕ್ಟ್ ತಗೊಂಡಿಲ್ಲ, ನಾನು ಯಾವ್ದು ವಿಡಿಯೋನು ಹಾಕಿಲ್ಲ, ಸೊ ಹಂಗಾಗಿ ನನ್ಗೆ ಯಾವ್ದೂನು ಬಂದಿಲ್ಲ. ಇಲ್ಲಿ ಏನ್ ಬರ್ದಿದ್ದಾರೆ, ಇಟ್ಸ್ ಟೇಕ್ಸ್ 21 ಡೇಸ್ ಕಮಿಷನ್ ಟು ಗೆಟ್ ಕನ್ಫರ್ಮ್ಡ್. 21 ಡೇಸ್ ಆದ್ಮೇಲೆ ನಮ್ಗೆ ಕಮಿಷನ್ ಆಗುತ್ತೆ. ಓಕೆನಾ, ನ್ಯೂ ಕಸ್ಟಮರ್ ಬೋನಸ್ ಅಂತ ಇದೆ, ಏನಾದ್ರು ಇದ್ರೆ ಅಲ್ಲಿ ಬರುತ್ತೆ. ಅರ್ನ್ ಅಪ್ ಟು 180 ಫಾರ್ ನ್ಯೂ ಕಸ್ಟಮರ್ ಡೆಲಿವರಿ ಆರ್ಡರ್ಸ್ ಅಂತ ಇದೆ. ಇನ್ನ ಇಲ್ಲ ಕೆಳಗಡೆ ಬಂದ್ರೆ ನಾವ್ ಏನೇನ್ ಪ್ರಾಡಕ್ಟ್ ಲಿಂಕ್ ಗಳು ಹಾಕಿರ್ತೀವಿ ಅದೆಲ್ಲ ಇಲ್ಲಿ ಶೋ ಆಗುತ್ತೆ ನಮ್ಗೆ. ಓಕೆನಾ, ಇನ್ನ ಪಕ್ಕದಲ್ಲಿ ಬಂದ್ರೆ ಆಲ್ ಅಂತ ಇದೆ, ಆಟೋ ಡಿ ಎಂ ಅಂತ ಇದೆ. ಆಟೋ ಡಿ ಎಂ ಅಲ್ಲೂ ಅಷ್ಟೇ ಯಾವ್ದು ಆಗಿಲ್ಲ, ಯಾಕಂದ್ರೆ ನಾನು ಯಾವ್ದು ಸ್ಟೋರಿಗೂ ಹಾಕಿಲ್ಲ. ಇನ್ನ ಅಫಿಲಿಯೇಟ್ ಲಿಂಕ್ಸ್, ನಾನು ಆತರ ಅಫಿಲಿಯೇಟ್ ಲಿಂಕ್ಸ್ ವಿಡಿಯೋಸ್ ಮಾಡೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ನನ್ಗೆ ಇದ್ರಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟ ಇರೋದು ಪ್ರಾಡಕ್ಟ್ ನ ಬೈ ಮಾಡಿ ಜೆನ್ಯೂನ್ ಆಗಿ ರಿವ್ಯೂ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಇವಾಗ ನನಗ ಆಗ್ದಲೇ ಇರೋ ಕಾರಣ ನಾನು ಆ ರೀತಿ ಮಾಡ್ತಾ ಇಲ್ಲ. ಓಕೆನಾ, AI ವಿಡಿಯೋ ಮಾಡಿ ಅರ್ನಿಂಗ್ಸ್ ಮಾಡೋದು ಬೆಟರಾ ಅಥವಾ ಪ್ರಾಡಕ್ಟ್ ನ ಬೈ ಮಾಡಿ ಅರ್ನಿಂಗ್ಸ್ ಮಾಡೋದು ಬೆಟರಾ ಅಂದ್ರೆ ನನ್ ಕಡೆಯಿಂದ ಪ್ರಾಡಕ್ಟ್ ನ ಬೈ ಮಾಡಿ ಅರ್ನ್ ಮಾಡೋದು ಒಳ್ಳೇದು. ಓಕೆನಾ, AI ವಿಡಿಯೋ ಅಂದ್ರೆ ರಿಯಲ್ ಆಗಿ ಯಾರು ಕಣ್ಣಲ್ಲಿ ನೋಡಿರಲ್ಲ, ನಾವೊಂದು ಸ್ಕ್ರಿಪ್ಟ್ ಕೊಡ್ತೀವಿ, ಅದ್ ರೆಡಿ ಮಾಡಿ ಕೊಡುತ್ತೆ, ಅದ್ ವಿಡಿಯೋ ಮಾಡುತ್ತೆ. ಐನೋ ಅದ್ರಿಂದಲೂ ಅದು ವಿಡಿಯೋನ ಮಾಡುವಂತ ರೀತಿಯಲ್ಲಿರುತ್ತೆ. ಚೆನ್ನಾಗಿ ವಿಡಿಯೋನ ಮಾಡಿದ್ರೆ ಅದನ್ನು ಕ್ಲಿಕ್ ಆಗುತ್ತೆ. ಬಟ್ ನನ್ಗೆ ಒರಿಜಿನಲ್ ಆಗಿ ರಿವ್ಯೂ ಕೊಡ್ಬೇಕು, ನಾನ್ ಪ್ರಾಡಕ್ಟ್ ನ ಬೈ ಮಾಡಿ ಪ್ರಾಡಕ್ಟ್ ಕ್ವಾಲಿಟಿ ಹೆಂಗಿದೆ, ಅದು ಯಾವ ತರ ಜನರಿಗೆ ರೀಚ್ ಆಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ನಾನು ವಿಡಿಯೋ ಮಾಡ್ಬೇಕಂತ ನನ್ನ ಉದ್ದೇಶ. ನಾನು ಅದೇ ರೀತಿ ಮಾಡ್ತೀನಿ. ನೀವು ತುಂಬಾ ಜನ ಕೇಳಿದ್ದೀರಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಗೂ ನನ್ ಕಡೆಯಿಂದ ಚಿಕ್ಕ ಸಲಹೆ ಅಷ್ಟೇ, ನಿಮ್ ಇಷ್ಟ. ಪ್ರಾಡಕ್ಟ್ ನ ಬೈ ಮಾಡಿನೇ ನೀವು ವಿಡಿಯೋನ ಮಾಡಿದ್ರೆ ಅರ್ನಿಂಗ್ಸ್ ಮಾಡೋದಕ್ಕೆ ತುಂಬಾ ಒಳ್ಳೇದು. ಓಕೆನಾ, ಇನ್ನ ಇದ್ರಲ್ಲೂ ಯಾವ್ದು ಇಲ್ಲ ಕೆಳಗಡೆ. ಇನ್ನ ಪಕ್ಕದಲ್ಲಿ ಪೇಮೆಂಟ್ ಅಲ್ಲಿಗೆ ಬಂದ್ರೆ ನೋಡಿ, ಕಮಿಷನ್ಸ್ ಲಾಸ್ಟ್ 7 ಡೇಸ್ ನಂದು ಯಾವ್ದು ಇಲ್ಲ. ನಾನು ಹೇಳಿದೆ ಅಲ್ವಾ, 15 ಡೇಸ್ ಇಂದನು ನಾನು ಯಾವ್ದೇ ಕೂಡ ವಿಡಿಯೋಸ್ ಮಾಡಿ ಹಾಕಿಲ್ಲ. ಪೆಂಡಿಂಗ್ ಕಮಿಷನ್ ಅಂದ್ರೆ ನಮಗೆ ಪೆಂಡಿಂಗ್ ಇರೋದು ಯಾವ್ದಾದ್ರು ಅಮೌಂಟ್ ಕಮಿಷನ್ ಬರೋದಿದ್ರೆ ಅದು, ಕನ್ಫರ್ಮ್ಡ್ ಅಂದ್ರೆ ನಮಗ್ ಬರೋ ಅಂತದ್ದು, ಪೆಂಡಿಂಗ್ ಅಂದ್ರೆ ಇನ್ನ ಅದು ಪೆಂಡಿಂಗ್ ಅಲ್ಲಿ ಇರುತ್ತೆ, ನಮ್ಗಿನ್ನು ಕನ್ಫರ್ಮ್ ಆಗಿರಲ್ಲ ಅಂತ ಒಂದು. ಓನ್ಲಿ ಸಮ್ ಪಾರ್ಟ್ ಆಫ್ ದೀಸ್ ಅರ್ನಿಂಗ್ಸ್ ವಿಲ್ ಗೆಟ್ ಕನ್ಫರ್ಮ್ಡ್ ಅಂತ ಇದೆ. ಅಪ್ಕಮಿಂಗ್ ಪೇಮೆಂಟ್ ಫಾರ್ ಆರ್ಡರ್ ಬಿಟ್ವೀನ್ 6 ಜುಲೈ 12 ಜುಲೈ ಅಂತ ಇದೆ. ಓಕೆನಾ, ನೋಟ್ ಫೈನಲ್ ಅಮೌಂಟ್ ಟು ಬಿ ಕ್ಯಾಲ್ಕುಲೇಟೆಡ್ ಟಿಲ್ 12th ಜುಲೈ. ಓಕೆನಾ, ಅರ್ಥ ಮಾಡ್ಕೊಳ್ಳಿ. 12th ಆದ್ಮೇಲೆ ನಮ್ಗೆ ಫೈನಲ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿ ಕಳಿಸ್ತಾರೆ. ಓಕೆನಾ, ಇನ್ನ ಪಕ್ಕದಲ್ಲಿ ಆಟೋ ಡಿ ಎಂ ಅಂತ ಇದೆ, ನಾನು ಅವಾಗ್ಲೇ ತೋರಿಸ್ತಾ ಇದ್ದು. ನಾವು ಆಟೋ ಡಿ ಎಂ ಗೆ ಲಿಂಕ್ ವರ್ಡ್ ಏನೇನಿರುತ್ತೆ ಅದೆಲ್ಲ ಇದ್ರಲ್ಲಿ ಇರುತ್ತೆ ಅಷ್ಟೇ ಇದು. ಓಕೆನಾ, ಇನ್ನ ಪಕ್ಕದಲ್ಲಿ ಹೆಲ್ಪ್ ಅಂತ ಇದೆ ಅಲ್ವಾ, ಇವಾಗ ನಾನು ಇಷ್ಟು ಹೇಳಿದೀನಿ, ನಿಮ್ಗೆ ಇದ್ರಲ್ಲಿ ಏನೂ ಅರ್ಥ ಆಗಿಲ್ಲ ನನ್ಗೆ ಅಂತಂದ್ರೆ, ಇನ್ನು ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಮೀಶೋ ಕ್ರಿಯೇಟರ್ ಸಪೋರ್ಟ್ ಅಂತ ಇದೆ. ಇದ್ರಲ್ಲಿ ಎಲ್ಲಾದನ್ನು ತಿಳ್ಕೊಬಹುದು, ಎಲ್ಲಾ ರೀತಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅದು.
ನೀವು ಕ್ವಶನ್ ಅಲ್ಲೇ ಬಂದಿರುತ್ತೆ, ಆ ಕ್ವಶನ್ ರಿಲೇಟೆಡ್ ಆಗಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಮ್ಗೆ ಆನ್ಸರ್ ನ ಕೊಡುತ್ತೆ. ಫಸ್ಟ್ ಒನ್ ಮೀಶೋ, ವಾಟ್ ಈಸ್ ಮೀಶೋ ಕ್ರಿಯೇಟರ್ ಕ್ಲಬ್, ಹೌ ಡಸ್ ಇಟ್ ವರ್ಕ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಓಪನ್ ಆಗುತ್ತೆ, ನಾವ್ ಅಲ್ಲಿ ಓದ್ಕೊಬಹುದು. ವಾಟ್ ಈಸ್ ಹೆಲ್ಪ್ಫುಲ್ ಅಂತ ಇದೆ, ಎಸ್ ಆರ್ ನೋ, ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಕೊಡ್ಕೊಬಹುದು. ಓಕೆನಾ, ನಮ್ಗೆ ಏನೇ ಒಂದ್ ಡೌಟ್ ಇದ್ರೂನು ಇದ್ರಲ್ಲೇ ಹೆಲ್ಪ್ ಸೆಂಟರ್ ಅಲ್ಲೇ ನಾವು ಕ್ಲಿಯರ್ ಮಾಡ್ಕೊಬಹುದು. ಯಾರನ್ನು ಕೇಳ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಓಕೆನಾ, ಕೆಲವರು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಕೊಡ್ತಾರೆ, ಇನ್ನು ಕೆಲವರು ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ, ಯಾಕೆ ಹೇಳ್ಕೊಡ್ಬೇಕು, ಯಾಕೆ ಮಾಡ್ಬೇಕು ಅನ್ಬಿಟ್ಟು. ಯಾರಾದ್ರೂ ಅಷ್ಟೇ ಅಲ್ವಾ, ದುಡ್ಡು ಬರುತ್ತೆ ಅನ್ನೋ ಒಂದು ಐಡಿಯಾಸ್ ನ ಜಾಸ್ತಿ ಜನ ಶೇರ್ ಮಾಡೋದಕ್ಕೆ ಇಷ್ಟಾನೇ ಪಡಲ್ಲ. ಓಕೆನಾ, ಈ ತರ ಒಂದು ಮೀಶೋ ಕ್ರಿಯೇಟರ್ ಅಲ್ಲಿ ಈ ತರ ಇರುತ್ತೆ. ಅರ್ನಿಂಗ್ಸ್ ನ ಈ ತರ ಒಂದು ವಿಡಿಯೋಗಳನ್ನ ಮಾಡಿ ಹಾಕಿ ನಾವ್ ಅದ್ರಿಂದ ನಾವು ಅಮೌಂಟ್ ನ ಅರ್ನ್ ಮಾಡ್ಬೋದು. 0 ಸಬ್ಸ್ಕ್ರೈಬರ್ ಇಂದ ಕೂಡ ನಾವು ಅರ್ನ್ ಮಾಡ್ಬೋದು. ನಮ್ಗೆ ಅರ್ನಿಂಗ್ಸ್ ಹೆಂಗಾಗುತ್ತೆ ಅಂದ್ರೆ, ನಮ್ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿರುತ್ತೆ, ನಮ್ ವಿಡಿಯೋಸ್ ಎಷ್ಟು ಚೆನ್ನಾಗಿ ವ್ಯೂಸ್ ಆಗುತ್ತೆ, ಅಷ್ಟು ಚೆನ್ನಾಗಿ ನಮ್ಗೆ ಇನ್ಕಮ್ ಬರುತ್ತೆ. ಓಕೆನಾ, ಈ ವಿಡಿಯೋ ಇಷ್ಟಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಮ್ಗೆ ಇದ್ರಲ್ಲಿ ಇನ್ನ ಏನಾದ್ರೂ ಡೌಟ್ ಇದೆ ಅಂದ್ರೆ, ಇನ್ನ ಬೇರೆ ತರ ಡೌಟ್ಸ್ ಗಳು ಇರುತ್ತೆ, ನಾನು ಹೇಳ್ತೀನಿ. ಓಕೆನಾ, ಇನ್ನ ಯಾವ್ಯಾವ ರೀತಿ ಅರ್ನ್ ಮಾಡ್ಬೋದು ಅಂದ್ಬಿಟ್ಟು, ಜಾಯಿನ್ ಆಗೋದು ಹೇಗೆ ಅಂದ್ಬಿಟ್ಟು, ಮೊದಲ ಇನ್ಕಮ್ ಹೇಗೆ ಅಂದ್ರೆ ಟ್ರೆಂಡಿಂಗ್ ಪ್ರಾಡಕ್ಟ್ ನ ಆಯ್ಕೆ ಮಾಡ್ಕೊಂಡು ನಾವು ವಿಡಿಯೋನ ಮಾಡ್ಬೇಕಾಗುತ್ತೆ. ಪ್ರಾಡಕ್ಟ್ ಲಿಂಕ್ ನ ಜನರೇಟ್ ಮಾಡ್ಕೊಬೇಕಾಗುತ್ತೆ. ಯೂಟ್ಯೂಬ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ಶೇರ್ ಮಾಡಿ ನೆಕ್ಸ್ಟ್ ಯಾರಾದ್ರೂ ಆ ಲಿಂಕ್ ಇಂದ ನಮ್ಗೆ ಶಾಪಿಂಗ್ ಮಾಡಿದ್ರೆ ಅಥವಾ ಬೈ ಮಾಡಿದ್ರೆ ನಮ್ಗೆ ಅದ್ರಿಂದ ಅಮೌಂಟ್ ಬರುತ್ತೆ. ಓಕೆನಾ, ಬಿಗಿನರ್ಸ್ ಗೆ ಟಿಪ್ಸ್ ಏನ್ ಕೊಡಕ್ ಇಷ್ಟಪಡ್ತೀನಿ ಅಂದ್ರೆ, ಪ್ರತಿದಿನ 3 ರಿಂದ 5 ಪ್ರಾಡಕ್ಟ್ ನ ಶೇರ್ ಮಾಡಿ. ಅಂದ್ರೆ ನೀವು ಪ್ರಾಡಕ್ಟ್ ಏನಾದ್ರು ಬೈ ಮಾಡಿಲ್ಲ, ಮಾಡ್ದಿರನೆ ಮಾಡ್ತಾ ಇರ್ತೀರಾ, ಅಫಿಲಿಯೇಟ್ ಮಾರ್ಕೆಟ್ ಫೋಟೋಸ್ ಹಾಕಿ ಶೇರ್ ಮಾಡ್ತಾ ಇರ್ತೀರಾ ಅಂದ್ರೆ, ಆ ತರ ಒಂದು ದಿನಕ್ಕೆ 2 ರಿಂದ 3 ಆ ತರ ಇದ್ ಮಾಡಿ ಯಾವ್ದಾದ್ರು ಒಂದು ಕ್ಲಿಕ್ ಆಗುತ್ತೆ. ಓಕೆನಾ, ಆನೆಸ್ಟ್ ಆಗಿ ರಿವ್ಯೂ ನ ಕೊಡಿ. ಸುಮ್ನೆ ವಿಡಿಯೋಗೋಸ್ಕರ ಸುಳ್ಳು ಮಾಹಿತಿಗಳನ್ನ ಕೊಡ್ಬೇಡಿ. ಆನೆಸ್ಟ್ ಆಗಿ ರಿವ್ಯೂಸ್ ನ ಕೊಡಿ. ಶಾರ್ಟ್ಸ್ ಮತ್ತು ರೀಲ್ಸ್ ನ ಜಾಸ್ತಿ ಅಪ್ಲೋಡ್ ಮಾಡಿ. ಶಾರ್ಟ್ಸ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಇರುತ್ತೆ, ರೀಲ್ಸ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ. ಆದಷ್ಟು ಜಾಸ್ತಿ ವಿಡಿಯೋನ ಅಪ್ಲೋಡ್ ಮಾಡಿ. ಓಕೆನಾ, ಆಡಿಯನ್ಸ್ಗೆ ಅದು ಉಪಯೋಗ ಆಗ್ಬೇಕು ಅಂತ ಒಂದು ಪ್ರಾಡಕ್ಟ್ ನ ನಾವು ಸೇಲ್ ಮಾಡ್ಬೇಕಾಗುತ್ತೆ. ಅಂತ ಒಂದು ಕಂಟೆಂಟ್ ನ ನಾವು ಯೂಸ್ ಮಾಡ್ಕೊಂಡು ವಿಡಿಯೋಸ್ ನ ಮಾಡಿದ್ರೆ ನಮ್ಗೆ ಬೇಗ ಗ್ರೋತ್ ಆಗೋದಿಕ್ಕೆ ಯೂಸ್ ಆಗುತ್ತೆ. ಓಕೆನಾ, ಈಗ ಕನ್ಸಿಸ್ಟೆನ್ಸಿ ಇದ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ ಮೂಲಕ ಒಳ್ಳೆ ಇನ್ಕಮ್ ಮಾಡ್ಬೋದು. ಅಂದ್ರೆ ಕನ್ಸಿಸ್ಟೆನ್ಸಿ ತುಂಬಾನೇ ಮುಖ್ಯ ಆಗಿರುತ್ತೆ. ಓಕೆನಾ, ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೆಚ್ಚು ಕಮಿಷನ್ ಯಾವ ಒಂದು ಪ್ರಾಡಕ್ಟ್ ಗೆ ಸಿಗುತ್ತೆ ಅನ್ನೋದನ್ನ ಅದನ್ನು ಕೂಡ ಇದೇ ತರ ಕ್ಲೀನ್ ಆಗಿ ವಿವರಣೆ ಕೊಟ್ಟು ನಿಮ್ ಸ್ಕ್ರೀನ್ ರೆಕಾರ್ಡ್ ಹಾಕಿನೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ, ಯಾವ ರೀತಿ ಹುಡುಕ್ಬೇಕು, ಯಾವ್ದ್ರಲ್ಲಿ ಕಮಿಷನ್ ಜಾಸ್ತಿ ಬರುತ್ತೆ ಅನ್ನೋದನ್ನ. ಓಕೆನಾ, ಈ ವಿಡಿಯೋ ನಿಮ್ಗೆ ಏನಾದ್ರೂ ಉಪಯೋಗ ಆಗಿದೆ ಅನ್ಸಿದ್ರೆ, ಯೂಸ್ಫುಲ್ ಆಗಿದೆ ಅನ್ಸಿದ್ರೆ ದಯವಿಟ್ಟು ಒಂದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಇನ್ನೂ ಇದ್ರಲ್ಲಿ ಏನಾದ್ರೂ ಡೌಟ್ ಇದೆ ಅಂದ್ರೆ ನನ್ಗೆ ಕಮೆಂಟ್ ಹಾಕಿ ನಾನು ಮತ್ತೆ ಕ್ಲಿಯರ್ ಮಾಡ್ತೀನಿ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.